ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನೊಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಲ್ಲಿ ಬಂದಿರುವಂಥ ಒಂದು ನೋಟಿಫಿಕೇಷನ್. ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ಸ್ RRB ಅಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಆಗಿದೆ. ಯಾವುದಾ ನೋಟಿಫಿಕೇಷನು ಅಂತಂತಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ಒಂದು ನೋಟಿಫಿಕೇಷನು ಬಿಡುಗಡೆ ಆಗಿದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿರುವಂಥ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದರೆ ತಿಳಿದುಕೊಂತ ಹೋಗೋಣ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ದೊರೀತಾ ಹೋಗ್ತದೆ ಸ್ನೇಹಿತರೆ. ಓಕೆ, ಮೊದಲಾಗಿ ಬಂದುಬಿಟ್ಟು ಅಪ್ಲಿಕೇಶನ್ನು ಇದು ಬಂದುಬಿಟ್ಟು ಮೇಲು ಮತ್ತು ಫೀಮೇಲ್ ಇಬ್ಬರಿಗೂ ಸಹ ಏನು ಮಾಡ್ತಾರೆ ಅಂತಂತಂದರೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದರಲ್ಲಿ ಬಂದುಬಿಟ್ಟು ಓನ್ಲಿ ಆನ್ಲೈನ್ ಥ್ರೂ ಮಾತ್ರ ನೀವು ಏನು ಮಾಡ್ಬೋದು ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪೋಸ್ಟ್ ಬಂದುಬಿಟ್ಟು ಅಸಿಸ್ಟೆಂಟ್ ಲೋಕೋ ಪೈಲಟ್, ಪೇ ಲೆವೆಲ್ ಆ್ಯಸ್ ಪರ್ 7th ಸೆಂಟ್ರಲ್ ಇದ್ರ ಪ್ರಕಾರ ಬರುತ್ತೆ. ನೆಕ್ಸ್ಟು ನಿಮಗೆ ಅಂದಾಜು ಎಷ್ಟು ಪೇಮೆಂಟ್ ಬರುತ್ತೆ ಅಂತಂದರೆ 19,900ರಿಂದ ನಿಮಗೆ ಆರಂಭ ಆಗ್ತದೆ ಬೇಸಿಕ್ ಪೇ. ಪೋಸ್ಟ್ ವೈಸು ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಇರ್ತದೆ. ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೀವು 10th ಮತ್ತು ITA ಪಾಸಾದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಮಸ್ತ್ ಬೆಸ್ಟ್ ಜಾಬ್ಗಳು ಆಗಿರ್ತವೆ. ಏಜ್ ಬಂದುಬಿಟ್ಟು 18ರಿಂದ 30 ವರ್ಷಗಳವರೆಗೂ ಮತ್ತು ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 11,127 ಹುದ್ದೆಗಳು ಇಲ್ಲಿ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಓಕೆ, ಇದಕ್ಕೆ ಆನ್ಲೈನ್ ಥ್ರೂನೇ ಅಪ್ಲಿಕೇಶನ್ನು ಮತ್ತು ಪೇಮೆಂಟು ಸಹ ಮಾಡಬೇಕಾಗಿರುತ್ತೆ. ಓಕೆ, ಇದರಲ್ಲಿ ಬಂದುಬಿಟ್ಟು ಟೋಟಲಾಗಿ ವೇಕೆನ್ಸಿ ಬಂದುಬಿಟ್ಟು 11,127 ವೇಕೆನ್ಸಿಗಳಾದವು. ಇದರಲ್ಲಿ ಮೇಲು ಮತ್ತು ಫೀಮೇಲ್ ಇಬ್ಬರೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಓಕೆ, ಇದು ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಯುವಂಥದ್ದು. ಇದರ ಸಿಲೆಬಸ್ ಸಂಪೂರ್ಣವಾದ ಸಿಲೆಬಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ ನೀವು ಕಾಮೆಂಟ್ ಮಾಡಿದರೆ ಅದರ ಬಗ್ಗೆಯೂ ಸಹ ವೀಡಿಯೋವನ್ನು ನಾನು ಮಾಡಿ ತಿಳಿಸ್ತೀನಿ. ಇನ್ನೊಂದೇನಪ್ಪ ಅಂದರೆ ಇದರ ಒಂದು ಇಂಪಾರ್ಟೆಂಟ್ ಡೇಟ್ಸ್. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 15/5/2026 ಆಗಿರುತ್ತೆ. ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 14/6/2026. ಓಕೆ, ನೀವು ಕ್ಲೋಸಿಂಗನ್ನು ಮಾಡ್ಕೋಬೋದು. ಓಕೆ, ಈ ರೀತಿಯಾದಂತಹ ಒಂದು ಆನ್ಲೈನ್ ಅಪ್ಲಿಕೇಶನು ಜೂನ್ 14ರವರೆಗೂ ಸಹ ಅವಕಾಶ ಇರ್ತದೆ. ಮತ್ತು ಸ್ಟಾರ್ಟ್ ಆಗುವಂಥದ್ದು ಇದೇ ಮೇ 15ಕ್ಕೆ ಆರಂಭ ಆಗ್ತದೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ 2 ದಿನದಲ್ಲಿ. ಇದರ ಒಂದು ಕಂಪ್ಲೀಟ್ ಆದಂತಹ ಒಂದು ನೋಟಿಫಿಕೇಷನು 2 ದಿನದಲ್ಲಿ ಬರುತ್ತೆ. ಅದು ಬಂದ ನಂತರ ನಾನು ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು PDF ಪ್ರೊವೈಡ್ ಮಾಡ್ತೇನೆ ನೋಟಿಫಿಕೇಷನ್ದು. ನೀವು ಅದನ್ನು ನೀವು ನೋಡಬಹುದು. ಓಕೆ, ಈಗ ಅದಕ್ಕಾಗಿ ನೀವು ನಮ್ಮದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ ಬಂದ ನಂತರ, ಅಂದರೆ ಫುಲ್ ಇದು ಶಾರ್ಟ್ ನೋಟಿಸ್ ಆಗಿರುತ್ತೆ ಅಫಿಷಿಯಲೇ, ಬಟ್ ಅಫಿಷಿಯಲ್ ಡಿಟೇಲ್ ನೋಟಿಫಿಕೇಷನ್ ಬಂದ ನಂತರ ನಾವು ನಿಮಗೆ ತಿಳಿಸ್ತೇವೆ. ಓಕೆ, ಎಕ್ಸಾಮು Tier 1 Tier 2 ಆ ರೀತಿಯಾಗಿರ್ತದೆ. ಮತ್ತು ನಿಮಗೆ ನಂತರ ಮೆಡಿಕಲ್, ಈ ರೀತಿಯಾಗಿ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸನ್ನು ಮಾಡ್ತಾರೆ. ಓಕೆ, ಇದಕ್ಕೆ ಸಂಪೂರ್ಣವಾದಂಥ ಮಾಹಿತಿ ವಿಡಿಯೋ, ಸಂಕ್ಷಿಪ್ತವಾದಂಥ ಮಾಹಿತಿ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸಾಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.